ನಮಸ್ತೆ ಸ್ನೇಹಿತರೆ. ನಿಮಗೆ ಇವಾಗ ಬಾಯಾರಿಕೆ ಆಗ್ತಾ ಇದೆ. ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ಅದಕ್ಕಾಗಿ ನೀವು ಒಂದು ಲೋಟ ನೀರನ್ನು ತೆಗೆದುಕೊಂಡು ಕುಡಿಯುತ್ತೀರಿ. ಇವಾಗ ಸಮಾಧಾನ ಆಯಿತು ಅಲ್ವಾ? ಆದರೆ ಇದರಲ್ಲಿ ಎಷ್ಟು ಜನ ಪೂರ್ತಿ ಲೋಟದಲ್ಲಿರುವ ನೀರನ್ನು ಕುಡಿತಾರೆ ಅಂದರೆ 90% ಜನ ಲೋಟದಲ್ಲಿ ಕಾಲು ಭಾಗ ನೀರನ್ನು ಅಥವಾ ಅರ್ಧ ಭಾಗ ನೀರನ್ನು, ಇನ್ನು ಕೆಲವರು ಮುಕ್ಕಾಲು ಭಾಗ ನೀರನ್ನು ಬಿಟ್ಟು ಅದನ್ನು ಚೆಲ್ಲುತ್ತೀರಾ. ಸಹಜವಾಗಿ ಎಲ್ಲರೂ ಮಾಡುವುದು ಇದನ್ನೇ. ಹೀಗಿರುವಾಗ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಸಂತೋಷ ಇಲ್ಲ ಅಂದ್ರೆ ಅದು ಹೇಗೆ ಬರೋದಕ್ಕೆ ಸಾಧ್ಯ? ಇದೇನಪ್ಪ ಏನ್ ಹೇಳ್ತಾ ಇದ್ದಾರೆ ಇವರು? ನೀರು ಕುಡಿಯೋದಕ್ಕೂ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋದಕ್ಕೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ನಿಮ್ಮ ಕೈಯಲ್ಲಿರುವ ನೀರಿನಲ್ಲಿದೆ ಅಖಂಡ ರಹಸ್ಯ. ನಿಮ್ಮ ನೆಮ್ಮದಿ, ಖುಷಿ, ಸಂಪತ್ತು ಎಲ್ಲ ಕೂಡ ಈ ಒಂದು ಲೋಟ ನೀರಿನಲ್ಲಿದೆ. ಹೌದು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಒಂದು ಲೋಟ ನೀರಿನಿಂದ ನಿಮ್ಮ ಕಷ್ಟಗಳನ್ನು, ತೊಂದರೆಗಳನ್ನು ಕಳೆಯುವುದರ ಬಗ್ಗೆ ಹಾಗೂ ನಿಮ್ಮ ಯಾವುದೇ ಇಚ್ಛೆ ಇರಲಿ ಆ ಎಲ್ಲ ಇಚ್ಛೆಗಳನ್ನು ಈ ಒಂದು ನೀರಿನಿಂದ ಈಡೇರಿಸಿಕೊಳ್ಳಬಹುದು. ಯಾವ ರೀತಿಯಾಗಿ ಎಂಬುದರ ಬಗ್ಗೆ ನೋಡೋಣ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಲಕ್ಷ್ಮೀ ದೇವಿಯು ಪ್ರಾತಃ ಕಾಲದಲ್ಲಿ ಬ್ರಹ್ಮಾಂಡದಲ್ಲಿ ಸಂಚಾರ ಮಾಡುವಾಗ ಕೆಲವೊಂದು ಕೆಲಸಗಳು ಯಾರು ಮಾಡುತ್ತಾರೋ ಅವರ ಮನೆಗೆ ಪ್ರವೇಶಿಸುತ್ತಾರೆ. ಅದರ ಜೊತೆ ಅಂದರೆ ಲಕ್ಷ್ಮೀ ದೇವಿಯ ಜೊತೆ ಅಲಕ್ಷ್ಮಿಯು ಕೂಡ ಸಂಚಾರವಿರುತ್ತದೆ. ಹೀಗಿರುವಾಗ ಯಾರು ಕೆಲವೊಂದು ಕೆಲಸಗಳನ್ನು ಮಾಡುವುದಿಲ್ಲವೋ ಅಂತಹ ಮನೆಗಳಿಗೆ ಅಲಕ್ಷ್ಮಿಯ ಪ್ರವೇಶವಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ಲೋಟದ ನೀರಿನಿಂದ ಮಾತಾ ಮಹಾಲಕ್ಷ್ಮಿಯನ್ನು ಯಾವ ರೀತಿ ಪ್ರಸನ್ನಗೊಳಿಸಬಹುದು ಎಂಬುದರ ಬಗ್ಗೆ ತಿಳಿಯುವ ಮೊದಲು, ಆದರೆ ಅದಕ್ಕೂ ಮೊದಲು ಈ ಒಂದು ನೀರಿನ ಶಕ್ತಿಯ ಬಗ್ಗೆ, ನೀರಿನಲ್ಲಿ ಇರ್ತಕ್ಕಂತಹ ಒಂದು ಎನರ್ಜಿಯ ಬಗ್ಗೆ ನಾವು ಮೊದಲು ತಿಳ್ಕೋಬೇಕು. ನೀರು ಒಂದು ಅದ್ಭುತ ಪವಾಡವನ್ನು ಸೃಷ್ಟಿಸಬಲ್ಲ ನೈಸರ್ಗಿಕ ಉಡುಗೊರೆ. ಇದು ಎಲ್ಲ ರೀತಿಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳಬಲ್ಲಂತಹ ಒಂದು ವಸ್ತು. ನೀವು ನೋಡಿರಬಹುದು ಸ್ನೇಹಿತರೆ, ದೇವಸ್ಥಾನಗಳಿಗೆ ಹೋದಾಗ ನಿಮಗೆ ತೀರ್ಥವನ್ನು ಸೇವನೆ ಮಾಡಲು ಕೊಡ್ತಾರೆ. ಹಾಗೂ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪ ಕರ್ಮಗಳು ಕಳೆಯುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕತೆ ಅಥವಾ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಗಂಗಾ ಜಲವನ್ನು ಮನೆಗೆ ಸಿಂಪಡಿಸಿದರೆ ಎಲ್ಲ ರೀತಿಯ ದೋಷಗಳಿಂದ ಮನೆಯ ಮುಕ್ತವಾಗುತ್ತದೆ ಎಂದು ಹೇಳಲಾಗ್ತದೆ. ಹೌದು, ಇದರಲ್ಲಿ ಈ ಒಂದು ನೀರನ್ನು ಬಳಸಲು ಕಾರಣ ನಮ್ಮ ಭಾವನೆಗಳನ್ನು ಇದು ಹೀರಿಕೊಳ್ಳುತ್ತದೆ ಎಂದು. ಅಷ್ಟೇ ಅಲ್ಲದೆ ನೀರಿಗೆ ಒಂದು ಸ್ಮರಣಾ ಶಕ್ತಿ ಇರುತ್ತದೆ ಸ್ನೇಹಿತರೆ. ಹಾಗೂ ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತೆ ಒಂದು ಕ್ರಮಬದ್ಧವಾದಂತಹ ನೀರಿನ ಸೇವನೆಯಿಂದ ಆತ್ಮ ಶುದ್ಧಿಯಾಗುತ್ತದೆ, ದೇಹ ಶುದ್ಧಿಯಾಗುತ್ತದೆ. ಅಷ್ಟೇ ಅಲ್ಲದೆ ಮನುಷ್ಯನ ದೈವತ್ವವನ್ನು ನೆನಪಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಹೌದು, ನೀರಿನಲ್ಲಿ ಒಂದು ಚಮತ್ಕಾರಿ ಶಕ್ತಿ ಇರುತ್ತದೆ. ಒಂದು ಪವಾಡವನ್ನೇ ಸೃಷ್ಟಿಸಬಲ್ಲಂತಹ ಒಂದು ಅದ್ಭುತ ಶಕ್ತಿ ಇರುತ್ತದೆ. ಹಾಗೂ ಮನೆಗಳಲ್ಲಿ ಹಿರಿಯರು ಹೇಳಿರುವುದನ್ನು ನೀವು ಕೇಳಿರುತ್ತೀರಿ, ಯಾರ ಕೈಯಿಂದಲೂ ನೀರನ್ನು ಕುಡಿಯಬಾರದು ಅಥವಾ ಆಹಾರವನ್ನು ತಿನ್ನಬಾರದು ಎಂದು. ಆದರೆ ನಮ್ಮನ್ನು ಪ್ರೀತಿಸುವವರು ಮತ್ತು ಕಾಳಜಿ ವಹಿಸುವ ಜನರಿಂದ ಮಾತ್ರ ನಾವು ನೀರನ್ನು ಸೇವಿಸಬೇಕು ಎಂದು. ಅಂದರೆ ನಮ್ಮ ಒಂದು ಆಲೋಚನೆಯಿಂದ, ಭಾವನೆಯ ಶಕ್ತಿಯಿಂದ ನೀರನ್ನು ಪ್ರಭಾವಿಸಬಹುದು ಸ್ನೇಹಿತರೆ. ಇಂತಹ ಒಂದು ನೀರಿನಿಂದ, ಅದ್ಭುತವಾದಂತಹ ಒಂದು ನೀರಿನಿಂದ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಕರಗುತ್ತದೆ. ಮನೆಗೆ ಮಹಾಲಕ್ಷ್ಮಿ ಆಗಮನವಾಗುತ್ತದೆ. ಅದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಒಂದು ತಾಮ್ರದ ಚೆಂಬಿನಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಳ್ಳಿ. ಇದನ್ನು ಬೆಳಗ್ಗೆ ಮುಖ್ಯ ದ್ವಾರದ ಬಳಿ, ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಈ ಒಂದು ನೀರನ್ನು ಸಿಂಪಡಿಸಬೇಕು. ಈ ರೀತಿಯಾಗಿ ನಾವು ನೀರನ್ನು ಸಿಂಪಡಿಸುವುದರಿಂದ ನಮ್ಮ ಮನೆಯ ಬಾಗಿಲಿನಲ್ಲಿ ಇದ್ದ ಅಲಕ್ಷ್ಮಿಯು ಅಂದರೆ ದರಿದ್ರ ದೇವತೆಯು ಹೊರಟು ಹೋಗಿ ಮನೆಗೆ ಮಹಾಲಕ್ಷ್ಮಿಯ ಪ್ರವೇಶವಾಗುತ್ತದೆ, ಆಗಮನವಾಗುತ್ತದೆ. ಹೌದು, ಅಷ್ಟೇ ಅಲ್ಲದೆ ಇದರಿಂದ ಪಿತೃದೇವತೆಗಳ ಆಶೀರ್ವಾದವು ನಿಮಗೆ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ತಾಮ್ರದ ಚೆಂಬಿನಿಂದ ನೀರನ್ನು ಸಿಂಪಡಿಸುವುದರಿಂದ ಮನೆಗೆ ಸಕಾರಾತ್ಮಕ ವಾತಾವರಣ ಪ್ರವೇಶಿಸುತ್ತದೆ ಸ್ನೇಹಿತರೆ. ಹಾಗೂ ನಂತರ ನೋಡುವುದಾದರೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಈ ಒಂದು ಕೆಲಸವನ್ನು ಮಾಡಬೇಕು. ಅಂದರೆ ದೇವರ ಮನೆಯಲ್ಲಿ ನಿಮ್ಮ ಬಳಿ ಇರುವ ಯಾವುದಾದರೂ ಬೆಳ್ಳಿಯ ಲೋಟ ಅಥವಾ ಇಲ್ಲವೆಂದರೆ ತಾಮ್ರದ ಲೋಟ ಅಥವಾ ಚೆಂಬನ್ನು ತೆಗೆದುಕೊಳ್ಳಿ. ಅದಕ್ಕೆ ನೀರನ್ನು ತುಂಬಿಸಿ. ಅದರಲ್ಲೂ ತಾಮ್ರವನ್ನು ತೆಗೆದುಕೊಂಡರೆ ಒಳ್ಳೆಯದು, ಏಕೆಂದರೆ ತಾಮ್ರವನ್ನು ಶುದ್ಧ ಧಾತು ಎಂದು ಹೇಳುವುದರಿಂದ ಅದರಲ್ಲಿ ನೀರು ಹಾಕಿದಾಗ ನೀರು ಕೂಡ ಶುದ್ಧವಾಗುತ್ತದೆ. ಹಾಗೂ ಈ ಒಂದು ನೀರನ್ನು ನೀವು ತುಂಬಿಸಿ ನಿಮ್ಮ ದೇವರ ಮನೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ತುಂಬಿಸಿ ಇಡಬೇಕು. ಹಾಗೂ ಈ ಒಂದು ನೀರನ್ನು ತುಂಬಿಸಿ ಇಟ್ಟ ನಂತರ ನಿಮ್ಮ ಯಾವುದೇ ರೀತಿಯ ಕೋರಿಕೆ, ಪ್ರಾರ್ಥನೆ, ಬೇಡಿಕೆಗಳನ್ನು ಈ ಒಂದು ನೀರಿಗೆ ಹೇಳಬೇಕು. ಹೇಳಿ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕು ಸ್ನೇಹಿತರೆ. ಈ ರೀತಿಯಾಗಿ ಪ್ರತಿನಿತ್ಯವೂ ಮಾಡಬೇಕು. ನಂತರ ಮರುದಿನ ಬೆಳಗ್ಗೆ ಸ್ನಾನದ ನಂತರ ಅದನ್ನು ತುಳಸಿ ಗಿಡಕ್ಕೆ ಹೋಗಿ ಹಾಕಬೇಕು.
ಇದೇ ರೀತಿಯಾಗಿ 21 ದಿನಗಳ ಕಾಲ ನಿರಂತರವಾಗಿ ಮಾಡೋದ್ರಿಂದ ನಿಮ್ಮ ಎಲ್ಲ ಸಕಲ ರೀತಿಯ ಕಷ್ಟಗಳು ಕೂಡ ಕರಗುತ್ತದೆ ಸ್ನೇಹಿತರೆ. ನಿಮ್ಮ ಎಲ್ಲ ಬೇಡಿಕೆಗಳು ಕೂಡ ಆಶ್ಚರ್ಯಚಕಿತವಾಗಿ ಈಡೇರುತ್ತದೆ. ಹೌದು. ನಂತರ ನೋಡುವುದಾದರೆ ನೀರು ಒಂದು ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಒಂದು ವಸ್ತು. ಆದ ಕಾರಣ ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಿಮ್ಮ ಯೋಚನೆ, ಭಾವನೆ, ಮನಸ್ಸು ಎಲ್ಲವೂ ಕೂಡ ಚಂದ್ರನಿಗೆ ಸಂಬಂಧಪಟ್ಟ ಕಾರಣ ಯಾವ ವ್ಯಕ್ತಿಯೂ ಅತಿಯಾದ ಸಾಲದ ಸಮಸ್ಯೆಯಿಂದ ನೆಮ್ಮದಿ ಹಾಳಾಗಿದ್ರೆ ಅಥವಾ ಮನೆಗಳಲ್ಲಿ ವಿನಾಕಾರಣ ಖರ್ಚು ಜಾಸ್ತಿ ಆಗಿದೆ, ಹಣದ ಕೊರತೆ ಆಗ್ತಾ ಇದೆ ಅಂದರೆ ನೀವು ಈ ಒಂದು ಕೆಲಸವನ್ನ ನೀವು ಮಾಡಬಹುದು. ಅಂದರೆ ಪ್ರತಿನಿತ್ಯ ರಾತ್ರಿ ಮಲಗುವಾಗ ಒಂದು ತಾಮ್ರದ ಲೋಟ ಅಥವಾ ಚೆಂಬಿನಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಸಕ್ಕರೆಗಳನ್ನು ಹಾಕಿ ನೀರನ್ನು ತುಂಬಿಸಿ. ಹಾಗೂ ಈ ಒಂದು ನೀರಿಗೆ ನಿಮ್ಮ ಕಷ್ಟ ಅಂದರೆ ನನ್ನ ಸಾಲ ತೀರಬೇಕು ಎಂದು ಹೇಳಿ ನೀವು ಮಲಗುವ ಒಂದು ಕೋಣೆಯಲ್ಲಿ ಅಂದರೆ ಆ ಒಂದು ರೂಮಿನಲ್ಲಿ ಈ ಒಂದು ಲೋಟವನ್ನು ಇಡಿ. ಮರುದಿನ ಬೆಳಗ್ಗೆ ಅದನ್ನು ಯಾವುದಾದರೂ ಮರದ ಬುಡಕ್ಕೆ ಅಥವಾ ಗಿಡದ ಕೆಳಗಡೆ ಈ ಒಂದು ನೀರನ್ನು ಹಾಕಬೇಕು. ಆದರೆ ನೆನಪಿರಲಿ, ಈ ಒಂದು ನೀರು ಹರಿದು ನೀವು ತುಳಿಯಬಾರದು. ಈ ರೀತಿಯಾಗಿ ಎಚ್ಚರವನ್ನು ವಹಿಸಿಕೊಳ್ಳಬೇಕಾಗುತ್ತದೆ. ಈ ರೀತಿಯಾಗಿ ಪ್ರತಿನಿತ್ಯವೂ ನಿರಂತರವಾಗಿ 21 ದಿನಗಳ ಕಾಲ ನಿರಂತರವಾಗಿ ಮಾಡೋದ್ರಿಂದ ನಿಮ್ಮ ಎಲ್ಲ ನಕಾರಾತ್ಮಕತೆಯು ಕೂಡ ಆ ಒಂದು ನೀರು ಹೀರಿಕೊಂಡು ನಿಮ್ಮ ಜೀವನದಲ್ಲಿ ಉಲ್ಲಾಸವನ್ನು ಉಂಟು ಮಾಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಅದ್ಭುತ ಅವಕಾಶಗಳು ಹರಿದು ಬರುತ್ತದೆ. ನೀವು ಯಾವುದೇ ರೀತಿಯ ಕಷ್ಟಗಳಿಂದ ಬಳಲುತ್ತಿದ್ದರೆ ಆ ಎಲ್ಲ ರೀತಿಯ ಕಷ್ಟಗಳು ಕೂಡ ಈ ಒಂದು ನೀರಿನಿಂದ ಮುಕ್ತಿ ಸಿಗುತ್ತದೆ ಸ್ನೇಹಿತರೆ. ನಿಮಗೆ ಇದು ಅತ್ಯಂತ ಸರಳವೆನಿಸಬಹುದು, ಆದರೆ ಇದರ ಪರಿಣಾಮಕಾರಿ ಫಲಿತಾಂಶ ಕೂಡ ಆಶ್ಚರ್ಯವನ್ನು ತರುತ್ತದೆ. ಹೌದು, ಸರಳವಾಗಿ ಸುಲಭವಾಗಿ ಮಾಡುವಂತಹ ಈ ಒಂದು ರೆಮಿಡೀಸ್ಗಳನ್ನು ಖಂಡಿತವಾಗಿಯೂ ಮಾಡಿ ನೀವು ಅನೇಕ ರೀತಿಯ ಬದಲಾವಣೆಗಳನ್ನು ನೋಡುತ್ತೀರಿ ಸ್ನೇಹಿತರೆ. ಹೌದು, ಏಕೆಂದರೆ ನೀರು ಒಂದು ಅದ್ಭುತವಾದಂತಹ ಶಕ್ತಿ. ಈ ಒಂದು ನೀರನ್ನು ನಾವು ಸರಿಯಾಗಿ ಬಳಸಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಕಷ್ಟಗಳಿಂದ ನಾವು ಹೊರಬರಬಹುದು. ಹೌದು, ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.